ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲ ವೀಡಿಯೋಗಳ್ನು ನೋಡಿರಿ. ನಿಮ್ಮ ಸಪೋರ್ಟಿಂದ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು. ಬರ್ರಮ್ಮ ಬರ್ರಿ, ಶುಂಠಿ, ಟಮಾಟಿ, ಜೋಳಿಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಮೆಣಸಿನ್ಕಾಯಿ, ಬರ್ರಿ ತಗೋಬರ್ರಿ. ತರಕಾರಿನಾರ ತಗೊಳ್ರಿ. ಆಗ್ಲಿಂದ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತ ನಂಗೆ ಕರ್ಕೊಂಡೇ ಬರಕತ್ತೀರ. ತಿನ್ನಕೊಂಡಾಕರ ಬೇಡ ಏನು, ಹಬ್ಬ ಬೇರೆ ಬಂತು. ವಾರಕ್ಕಾಗೋವಷ್ಟು ಅಷ್ಟೇ ತಗೋಬೇಕು. ಮತ್ತು ಸುಮ್ಮನೆ ನೀನು ಚಲಕ್ಕೆ ಮಾಡಕ್ಕೆ ಆದ್ರೆ ತಗೋಬೇಡ ನೋಡು. ಸುಮ್ಮನೆ ಕೊಳಸ್ ಹೋಗಿತೀಯವನ್ನ ನಟ್ಟು ಒಟ್ಟಿ ತಿಂದಂಗಲ್ಲ ಬಿಟ್ಟಂಗಲ್ಲ, ಸುಮ್ಮನೆ ದುಡ್ಡು ದಂಡ. ಅಯ್ಯೋ ದೇವ್ರಿ, ನಿಮ್ದೊಳ್ಳೆ ಕತೆ ಆತಪ್ಪ. ಕೊಳ್ತಿರೋನು ಮಡ್ಕಿನ್ ತಿನ್ನಕ ಕಥ ಎಸಿದೇನೆ. ಸುಮ್ನಿರಿ. ಹೆಂಗೈತಣ್ಣ ತರಕಾರಿ ರೇಟು? ನೋಡುವ, ಜವಳಿಕಾಯಿ, ಬೀನಿಸು ಅವೆಲ್ಲವೂ, ಆಮೇಲೆ ಹೀರೆಕಾಯಿ, ಆಮೇಲೆ ಬೆಂಡೆಕಾಯಿ ಇವೇನದಾವಲ್ಲ ಇವಷ್ಟು 40 ರೂಪಾಯಿ 50 ರೂಪಾಯಿ ಕೆಜಿ ಅದಾವು. ಈ ಬದನೆಕಾಯಿ, ಆಲೂಗಡ್ಡೆ ಇವೆಲ್ಲವೂ 30 ರೂಪಾಯಿ ಕೆಜಿ ಅದಾವು ನೋಡವ. ನುಗ್ಗೆಕಾಯಿ ಯಾಕಪ್ಪ ನುಗ್ಗೆಕಾಯಿ ಕೇಳಕತ್ತೀಯ? ಐ ಹಂಗಂದ್ರೆ ಹೆಂಗಣ? ತರಕಾರಿ ಅಂಗಡಿಗೆ ಬಂದು ನುಗ್ಗೆಕಾಯಿ ಕೇಳ್ತೀಯ ಅಂದ್ರೆ ಏನಿದೆ ಅರ್ಥ? ಹಂಗಲ್ಲಣ್ಣ, ಅಕ್ಕರ್ ಕೇಳೋಕಿತ್ತು, ನೀವು ಕೇಳಿದ್ರಲ್ಲ ಅದಕ್ಕೆ ಹೇಳೋದಷ್ಟೇಯ. ನುಗ್ಗೆಕಾಯಿ 80 ರೂಪಾಯಿ ಅರ್ಧ ಕೆಜಿ ನೋಡೋಣ. ವಾ ಏನಣ್ಣ ಇನ್ನಾಡಿ ರೇಟ್ ಆಗ್ಬಿಟ್ಟವೆ? ಏನ್ ನುಗ್ಗೆಕಾಯಿ ತಿನ್ನಂಗಿಲ್ಲ, ಕೆಲ್ಸ ಆಗಂಗಿಲ್ಲ ಬಿಡಂಗಾರೆ. ಈಗ ನೀವು ಸುಮ್ಮನೆ ಇರ್ತೀರ ಇಲ್ಲ? ಈಗ ನಾನು ನುಗ್ಗೆಕಾಯಿ ಬೇಕು ಅಂತ ಕೇಳಿದ್ನ, ಸುಮ್ಮನೆ ಇತ್ಕೊಳ್ರಿ. ಏನಾಗಿತ್ರಿ ನಿಮಗೆ? ಓದ್ತಾಗ ಬಂತಾಗೆಲ್ಲ ಮನ ಮರ್ಯಾದೆ ತೆಗಿತಾ ನೀವು. ಹಂಗಲ್ಲೇ, ಬ್ಯಾರೆ ತರಕಾರಿ ಇಲ್ಲದ್ರೂ ಪರವಾಗಿಲ್ಲ, ನುಗ್ಗೆಕಾಯಿ ಬೇಕಲ್ಲ, ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಗೊತ್ತಾಯ್ತು ನಿಮ್ದು ಆರೋಗ್ಯ ಎಲ್ಲದು ನನಗೆ. ಸುಮ್ಮನೆ ನಿತ್ಕೊಳ್ರಿ. ಅಣ್ಣ, ಒಂದು 4 ತರಕಾರಿನ ಕಾಲ್ ಕೆಜಿ ಕೊಡೋಣ. ಈಗ ಗಿರ್ಜಿ ಗಡಗಡ್ ನಡಿಲೆ, ಹೊತ್ತಾಗೆ ತಲೆಯ. ಆ ಹುಡುಗ ಬೇರೆ ಬರ್ತತಿ ಸಾಲಿಂದ. ನಿನಗೇನವ, ನಿಮ್ಮ ಮನೆ ಗಂಡ ಅತ್ತಿ ಎಲ್ಲರೂ ಅದಾರೆ ನೋಡ್ಕೊಂತಾರೆ. ನಮ್ಮ ಮನೆಗೆ ಯಾರದಾರೆ? ನನ್ನ ಗಂಡ ಒಂದೊತ್ನ ಕೆಲ್ಸಕ್ಕೆ ಹೋದ್ರೆ ಬರೋದೇ ಸಂಜಿಕೆ. ಮನೆಗೆ ಯಾರಿರಲ್ಲವ, ಹುಡುಗ ಒಂದೇ ಕಾಯ್ಕೊಂಡು ಕುಂತಿರ್ತತಿ. ನಡಿಯ ಗಡಗಡೆಯ. ಆತಾತು ಹೋಗೋಣಂತೀರೇ ಪ್ರೇಮಿ. ಅಲ್ಲಿ ನಿಂತಿರೋದು ಸುಶೀಲಕ್ಕನ ಅಳಿ ಅಲ್ಲನೇ? ನನಗೇನ ಹಂಗೆ ಕಾಣಕತ್ತ ನೋಡ. ನಿನಗೆ ಹೆಂಗ್ ಕಾಣ್ತಾನೆ? ಅಯ್ಯೋ ಹೌದಲ್ಲನೇ, ನನಗೂ ಹಂಗೆ ಅನಿಸ್ತಾ ಇತ್ತವ. ಕಣೆ, ಅವನೆಯ ಆಕಿ ಪಕ್ಕದಾಗಿರಕ್ಕೆ ಯಾರೇ ಮಗಳ? ಆಕಿ ಹೇಮಾವತಿ ಅಲ್ತಿಗಿ ಯಾರ ಬ್ಯಾರಕಿ ಇದ್ದಂಗದಳವ. ಅಯ್ಯೋ ದೇವ್ರೆ, ಕಣೆ ಗಿರ್ಜಿ, ಆಕಿ ನಮ್ಮ ಹೇಮಾವತಿ ಅಲ್ಲ. ಅಯ್ಯಪ್ಪ, ಆಕಿ ಅವತಾರ ನೋಡಿ, ತೋಳಿಲ ಜಂಪರ್ ಹಾಕ್ಯಂದು ಹೆಂಗ್ ತಿರುಗ್ತ ತಗೆಯ ಗಂಡ ಬೇರೆ ಹಂಗೆ ಗಂಡ ನಿನ್ ಜೊತೆ ಹಾಕ್ಯಂದು. ಅಯ್ಯೋ ದೇವ್ರೆ, ಪಾಪ ಹುಡುಗಿ ನೋಡಿದ್ರೆ ಹಲ ಅಂತ ಐತಿ. ಇವ್ ನೋಡಿದ್ರೆ ಜುಮ್ ಅಂತಂದು ಇನ್ನೊಂದು ಹೆಂಗಸ ಜೊತೆಗೆ ಸುತ್ತಾಡ್ತದನಲ್ಲೇ. ಥೋ ಎಂತ ಜನ ಇರ್ತಾರೆ ವಾ. ಪಾಪ ಹುಡುಗಿ ಚಿನ್ನದಂತ ಹುಡುಗಿ ಅಂತದನ್ ಬಿಟ್ಟು ಇದೇನು ಹೆಮ್ಮಾರಿ ಅಂತ ಕಡಿಯಂದು ಏನ್ ಜೀವನ ಸಾಗಿಸ್ತೈತೆ ಇದು. ಪಾಪ ಸುಶೀಲಕ್ಕ ಏನ್ ಕೊರಗ್ತದಳವ ಹಂಗೆ ಆ ಮಗಳ ಜೀವನ ನೆನ್ಸ್ಕೊಂಡು ಎಂತ ಗಂಡಿಗೆ ಕೊಟ್ಬಿಟ್ನಲ್ಲ ನನ್ನ ಮಗಳನ್ನ, ಎಂತ ಭಿಕಾರಿ ನನ್ನ ಮಗು ಕೊಟ್ಬಿಟ್ಟೆ ಅಂತಂದು ಬಡ್ಕೊಂಡ್ ಸಾಯ್ತಾಳಂಗೆಯ. ಯಪ್ಪ, ಅದಕ್ಕೆ ನೋಡವ, ಹೆಣ್ಮಕ್ಳನ್ನ ನೋಡಿ ಮಾಡಿ ಕೊಡ್ಬೇಕು ಅನ್ನೋದು ಇದಕ್ಕೆ ನೋಡು. ಅಣ್ಣ, ಏನಣ್ಣ ನೀನು ತೂಕದಾಗ ಬಾರಿ ವ್ಯತ್ಯಾಸ ಮಾಡಕತ್ತೀಯಲ್ಲ, ಕರೆಕ್ಟಾಗಿ ನೋಡಿ ತೂಕ ಕೊಡು. ತಾಯಿ, ತಗೊಳಂಗಿದ್ರೆ ತಗೊಳವ, ಇಲ್ಲ ಅಂದ್ರೆ ಮುಂದಿನ ಅಂಗಡಿಗೆ ಹೋಗಿ ತಕ. ನೀನು ನನ್ನ ತೂಕ ಹಾಕೋದ್ರಾಗೆ ನೀನು ಅಳತೆ ಮಾಡ್ತೀಯ ಅಂತ ಅಂದ್ರೆ ಏನು ಹೇಳ್ಬೇಕು ಹೇಳು? ನಾನು ಇನ್ನೂ ಒಂಚೂರಿ ಜಾಸ್ತಿನೇ ಹಾಕಿ ಕೊಡಕತ್ತೇನಿ, ಅದ್ರಾಗೆ ಮಾತಾಡ್ತೀಯಲ್ಲವ ನೀನು. ಬೇಡ, ನನ್ನ ತರಕಾರಿ ಹಂಗೆ ಕೊಳತ್ರು ಚಿಂತಿಲ್ಲ, ನೀನು ಕೊಡೋದಲ್ಲ, ಹೋಗ್ ಮುಂದಿನ ಅಂಗಡಿ ತಕ್ಕ. ಅಯ್ಯೋ ಅಣ್ಣ, ನೀನೇನಣ್ಣ ಕಟ್ಟೆಗೆಲ್ಲಾದ್ರೆ ಕಟ್ಟೆ ಮೇಲೆ ಬಂದು ಹೊಡೆದ್ರು ಅಂತ ಅನ್ನಂಗೆ ಒಳ್ಳೆ ಇದು ಮಾಡ್ದಂಗೆ ಮಾಡ್ತೀಯಲ್ಲ ಹಂಗೆ. ಕರೆಕ್ಟಾಗಿ ತೂಕ ಮಾಡಿ ಕೊಡಪ್ಪ ಅಂತ ಅಂದೆ. ಬೇಡ, ಹೋಗು, ನಿಂದ ಒಬ್ಬಂದೇ ಅಂಗಡಿ ಅಲ್ಲ, ಮುಂದಿನ ಅಂಗಡಿ ಹೋಗಿ ತಗೋತೈ. ಸೀಮೆಗೆಲ್ಲದ ಅಂಗಡಿ ಮಾಡ್ದಂಗೆ ಮಾಡ್ತಾನೆ ಒಂದೇ. ತಗೋಬ, ನಂದು ಒಂದೇ ಅಂಗಡಿ ಐತಿ ಅಂತ ನಾನೇನು ಹೇಳಿಲ್ಲ ನಿನಗೆ. ಹೋಗು. ಬರ್ರಿ ಹೋಗೋಣ, ಮುಂದಿನ ಅಂಗಡಿ ಹೋಗಿ ತಗೊಂಡ್ರಾತು. ನಿಂದೊಬ್ಬಂದೇ ಸೀಮೆಗೆಲ್ಲದ ಅಂಗಡಿ ಆಗೈತಿ. ನಿಂದು ಹತ್ಲಾರದ್ದು ಹರಿಲಾರದ್ದು ನೋಡು. ಒಂದ್ ಅಂಗಡಿಯಾಗ ಶಿಸ್ತ ತಗೊಂಡ್ ಮನೆಗೆ ಹೋಗೋಣ ಅನ್ನಂಗಿಲ್ಲ, ಹರಿಯಾಡ್ಕೊಂತ ಹೋಗ್ಬೇಕ ಹಂಗೆಯ ಅಂಗಡಿಯ. ಈಗ ಬರ್ತೀರಾ ಇಲ್ಲ ನೀವು? ಅಯ್ಯೋ ನಿಂತ್ಕೊಳ್ಳೆ, ಬಂದೆ. ಅವ್ವ ಗಿರ್ಜಿ, ಏನ್ ಜೋರ್ ಅದಳ್ಳೆ ಈಕಿ. ಅಯ್ಯೋ ದೇವ್ರೆ,
ಮುಗೀತು ನೋಡಿ. ಈಕಿನ್ನೆಲ್ಲರ ಕಟ್ಗೆ ಮಂದಿ ಅವನು ಮನೆ ತುಂಬಿಸ್ಕೊಂಡ್ರೆ ಸಿಕ್ಕಿನ ಯಾರು ಮಂಗಳಕ್ಕನ್ನ ನೆಲ್ಸಮ ಮಾಡಿಟ್ಬಿಡ್ತಾ ನಡಿ. ಅಯ್ಯಪ್ಪ ದೇವ್ರೆ, ನಡಿಲೆ ಫಸ್ಟು ಹೋಗಿ ಸುಸ್ಲಕ್ಕಗೆ ವಿಚಾರ ಮುಡ್ಸೋಣ. ಆದ್ರ ಕತ್ತವ ನಾನು ಬರೋದಿಲ್ಲ ನೋಡು ಆಕೆ ಮನೆಗೆ. ನನಗೆ ಹೆಂಗೆ ಬೇಕಾ ಹಂಗೆ ಮಾತಾಡಿದ್ಲಕ್ಕೆ ಆಕೆ ಮನೆಗೆ ನಾನು ಮತ್ತೆ ಹಿಂಗಿಂಗೆ ನಿನ್ನ ಅಳಿಯ ಅಂತಂದು ಬಂದು ಹೇಳ್ತಾನೆ. ನೀನು ಬೇಕಿದ್ರೆ ಹೇಳ್ಕೇಳವ. ಅವ್ವ ತಾಯಿ, ನೀನು ಬಂದು ಹೇಳು ಅಂತ ಹೇಳಿಲ್ಲ, ನಾನೇ ಹೇಳ್ತಾನೆ. ನಡಿ ಹೋಗೋಣ. ಇಂಥ ಹೆಣ್ಮಕ್ಳು ಅಂಗಡಿಗೆ ಬಂದ್ಬಿಟ್ರೆ ಮುಗೀತು. ಅಂಗಡಿಯ ನೆಲಸಮ ಮಾಡ್ಕೊಂಡು ಹೋಗೋದೇ ನಾವು. ಮೊದಲೇ ವ್ಯಾಪಾರ ಇಲ್ಲ ಏನಿಲ್ಲ ಅಂತಂದು ಕುತ್ಕೊಂಡು ಬಿಸ್ಲಾಗ ಸಾಯ್ತಿರ್ತಾವಿ, ಬಂದು ಚೌಕಸಿ ಮಾಡ್ತಾವು. ಶಾರದಕ್ಕ, ಶಾರದಕ್ಕ, ಬಾರ್ಲಿ ಗಿರ್ಜಿ. ಪ್ರೇಮಿ, ಯಾಕೆ ಬಂದ್ಬಿಟ್ಟಿಯಲ್ಲವ ನಮ್ಮನೆ ತನಕ? ಏನಿಲ್ಲವ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಆಟಯ್ಯ. ಕುತ್ಕೊಳ್ರೆ, ನಿಂತ ಇದ್ದೀರಲ್ರೇ. ಇರ್ಲಿ ಸುಮ್ಮನಿರೇ ಶಾರದಕ್ಕ, ಮನೆಗೆ ಹೋಗ್ಬೇಕು, ಹೊತ್ತಾಗೈತಲ್ಲಯ್ಯ. ಭಾಳ ಹೊತ್ತಾತ್ ನಾವು ಪ್ಯಾಟಿಗೆ ಹೋಗ್ಬಂದು ನಿನ್ನ ಹತ್ರ ಒಂದು ವಿಚಾರ ಮಾತಾಡೋಣ ಅಂತ ಬಂದ್ವಿ ಅವ ಸೀದಾ ಇಲ್ಲಿಗೆ. ಅಯ್ಯೋ ದೇವ್ರೆ, ಯಾಕ್ರೆ ಸಂತೆಗೆ ಹೋದ್ರೆ ಮನೆಗೆ ಹೋಗಿಲ್ಲೇನೋ ನೀವು? ಸೀದಾ ಇಲ್ಲಿಗೆ ಬಂದಿರಾ? ಅಂಥದ್ದೇನವ? ಅಯ್ಯೋ ದೇವ್ರೆ, ಏನಂತ ಹೇಳೋದ ಏನೋ ಬಿಡತ್ಲಾಗೆ. ನಮ್ಗಂತೂ ಕಣ್ಣಿಂದ ನೋಡಿ ಒಂಥರಾನೇ ಆಗ್ಬಿಡ್ತಾವ ಹಂಗೆಯ. ಯಾಕ್ರೆ, ಏನತ್ರೆ? ಅಯ್ಯೋ ಏನಂತ ಹೇಳದೆ ಶಾರದಕ್ಕ, ನಿಮ್ಮ ವಾರ್ಗಿತ್ತಿ ಮಗಳ ಗಂಡವ ಹೇಮಾವತಿ ಗಂಡ, ಅವನ್ನ ನೋಡಿದ್ಯವ ಇವತ್ತು ಪ್ಯಾಟೆಗೆ ಗಡಿಯಾರ ಕಂಬದ ಹತ್ರಕ್ಕೆ. ಅದ್ಯಾವುದೋ ಹೆಂಗಸಿನ ಜೊತೆಗೆ ಬಂದದ್ನವ. ಅಯ್ಯೋ ಏನು ಗಂಡ ಹೆಂಡ್ತಿ ಮಾಡ್ದಂಗೆ ಮಾಡವ ಹಂಗೆ ಎಳ್ಡುವ. ನಮಗಂತೂ ನೋಡಿ ನಾಚಿಕೆನೇ ಆಗೋತು. ನಾವು ಒಂಥರ ಹೆಂಗ ಅನ್ಸ್ಬಿಡ್ತು ಅಂದರೆ, ಥೂ, ಒಂಥರ ಇಂಥ ನನ್ನ ಮಕ್ಳಿಗೆ ಹೆಣ್ಮಕ್ಳನ್ನ ಕೊಡ್ಬೇಕಾ ಅನ್ನೋ ಮಟ್ಟಕ್ಕೆ ಆಗ್ಬಿಡ್ತು ನೋಡವ ಹಂಗೆ. ಹೌದೇನ್ರಿ? ಕಣ್ಣೇನೆ ಅಲ್ರಿ ಮಾತಾಡಿಸಿ ಮನೆಗೆ ಹೋಗು ಅಂತಂದು ಹೇಳೋದಲ್ಲೇನ್ರಿ ನೀವು? ನಮ್ಮವ್ವ ಅವನೇನು ಮಾತಾಡಿಸಿ ಹೊಲ್ಸ ತೀರಾ ನಮ್ಗೆ. ಅವನಿಗಂತೂ ಮಾನ ಮರ್ಯಾದೆ ಇಲ್ಲ ಅಂದ್ರೆ ನಮಗೂ ಮಾನ ಮರ್ಯಾದೆ ಇಲ್ಲ. ಏನು ಬಿಡವ ಪಾಪ, ಹುಡುಗಿ ಮನೆಯಾಗೆ ದೇವರು ದಿಂಡ್ರು ಅಂತಂದು ಹಲಾಲ ಅಂದು ತಿರುಗ್ತ ತಂಗೆಯ. ನಮಗಂತೂ ನೋಡಿ ಹೊಟ್ಟೆನ ಹುರಿದೋಗ್ಬಿಡ್ತಾವ ಹಂಗೆಯ. ಏನು ಚಕ್ಕಂದ ಆಡ್ತಾವೆ ನೋಡು ರೋಡ್ನಾಗೆ. ಶಿವ ದೇವ್ರೆ ಯಪ್ಪ, ನೋಡಿ ನಮಗೆ ಒಂಥರ ಅನ್ಸ್ಬಿಡ್ತಾವ ಹಂಗೆಯ. ಆ ತರಕಾರಿ ಅಂಗಡಿನ ಹತ್ರಕ್ಕೂ ಜಗಳ ಮಾಡೋಳವ ಆಕೆಂತುವ. ಏನು ದೊಡ್ಡ ಜಗಳ ಗಂಟೆ ಆತಳು ಬಿಡೆ. ಏನು ಒಂಥರ ತೋಳಿಲದ್ದು ಜಂಪರ್ ಹಾಕ್ಯಂದು ಏನು ಮೆರೀತವ ಹಂಗೆಯ. ಏನು ಸ್ವಂತ ತಾಳಿ ಕಟ್ಟಿದ ಗಂಡೇನ ನನಗೆ. ಹೌದಾ? ಅಯ್ಯೋ ದೇವ್ರೇ, ಏನು ಪರಿಸ್ಥಿತಿ ಬಂತವ ಹುಡುಗಿಗೆ. ನಿಜವಾಗ್ಲೂ ನನ್ನ ಮಗಳು ಸಿಕ್ಕಾಕಬೇಕಾಗಿತ್ತಂಥ ಪರಿಸ್ಥಿತಿಗೆ. ಅಲ್ಲ, ಅದು ನನ್ನ ಮಗಳೇ ಬಿಡು, ಅದೇನು ಬೇರೆ ಅಲ್ಲ. ನಾವು ಹೇಳಿದ್ವಲ್ಲವ ಬ್ಯಾಡ್ರಿ ಕೊಡೋದು, ಸುಮ್ಮನೆ ಅವನು ಸರಿ ಇಲ್ಲ ಅಂತಂದ್ರೂ ಕೇಳಿಲ್ಲಲ್ಲ ಅವ್ರವ್ವ ಮಾಡಿಟ್ಲು ಮೂಲನ. ನಿಜ ಶಾರದಕ್ಕ, ನಮಗಂತೂ ಹೊಟ್ಟೆನೇ ಉರ್ದಂಗಾಗ್ಬಿಡ್ತು ಬಿಡೆ. ಅಲ್ಲಿ ತನ್ನ ಗಂಡ ಯಾವುದೋ ಹೆಂಗಸಿನ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ಅವ್ರ ಜೊತೆಗೆ ಎಲ್ಲಿ ಬೇಕಾ ಅಲ್ಲೇ ತಿರುಗ್ತದಾನೆ ಅಂದಾಗ ಯಾ ಹೆಣ್ಣಿಗೆ ಆದ್ರೂ ಹೊಟ್ಟೆ ಉರಿತತಲ್ಲನೆ, ಯಾ ತಂದೆ ತಾಯಿಗಾದ್ರೂ ಹೊಟ್ಟೆ ಉರಿತತಲ್ಲನೆ ಶಾರದಕ್ಕ. ಗಿರ್ಜಿ ಏನು ಹೇಳೋದವ, ಒಬ್ಬೊಬ್ರದ್ದು ಒಂದೊಂಥರ ಕತೆ ಕಣೆ. ಇದನ್ನ ಸುಸ್ಲಿಗೆ ಹೆಂಗೆ ಹೇಳೋದು? ಆಕಿಗಂತೂ ನನ್ನ ಅಷ್ಟಕ್ಕಷ್ಟೇ ಮಾತಾಡ್ಸೋದು. ನನ್ನ ಹೇಳೋದು ಮಾತು ನಂಬ್ತಾಳೋ ಇಲ್ಲ ಯಾರಿಗೊತ್ತು. ಗಿರ್ಜಕ್ಕರೆ, ಹಿಂಗೆ ಹೇಳ್ತಾನೆ ಅಂತಂದು ಬೇಜಾರು ತಿಳ್ಕೊಬೇಡ್ರಿ. ಸುಮ್ಮನೆ ಬೇರೆಯವ್ರ ವಿಚಾರನೆಲ್ಲ ನಮ್ಮನೆ ತಗೊಂಬಂದು ನೀವು ಹೇಳಿ ಅದನ್ನ ನಮ್ಮ ಅತ್ತೆ ಹೋಗಿ ಅವ್ರ ಹತ್ರ ಕೇಳಿ ಸುಮ್ಮನೆ ಅವ್ರಿಗೂ ನಮಗೂ ಇನ್ನೊಂದಿಷ್ಟು ಮನಸ್ತಾಪಕವ್ರಿ. ನೀವು ಅಲ್ಲಿ ವಿಚಾರನ ಅಲ್ಲಿಗೆ ಬಿಡ್ಬೇಕ್ರಿ, ಮನೆ ತನಕ ತಗೊಂಬಂದು ಹೋಗ್ಬಾರ್ದು. ಅವು ಸರಿನೂ ಅನ್ಸೋದಿಲ್ಲ. ಈಗ ನೋಡ್ರಿ, ಅವ್ರಿಗೂ ನಮಗೂ ಮೊದಲೇ ಆಗೋದಿಲ್ಲ. ನಮ್ಮ ಅತ್ತೆ ಕಂಡ್ರೇ ಇಲ್ಲದೆ ಇದು ಮಾಡ್ತಾರ ಅವರು ಸಣ್ಣತ್ತೆರು. ಈಗ ಇಂಥ ಪರಿಸ್ಥಿತಿಗೆ ಮಗಳ ಬಗ್ಗೆ ಅಳಿಯನ ಬಗ್ಗೆ ಹಿಂಗೆ ಹೋಗಿ ಹೇಳಿದ್ರೆ ಅವ್ರು ಏನು ತಿಳ್ಕೊಳೋದಿಲ್ಲ, ನಮ್ಮನ್ನ ಇನ್ನೊಂದಿಷ್ಟು ದೂರ ಮಾಡೋದಿಲ್ಲ, ನಮ್ಮನ್ನ ಇನ್ನೂ ಕೆಟ್ಟರು ಅಂತ ಅನ್ಕೊಳೋದಿಲ್ಲ. ಏಯ್ ಯಾಕವ ಬಾಯಿ ಬಂದಾಗ ಮಾತಾಡ್ತಿದ್ಯಲ್ಲ ಮನೆ ಬಂದರ ಹತ್ರಕ್ಕೆ? ಏಕೆ? ಅವರೇನು ಬೇರೆಯವರಲ್ಲ, ಅವರು ನನ್ನ ಗೆಳತರೆಯ. ನನ್ನ ಒಳ್ಳೇದಕ್ಕೆ ಅವರು ಹೇಳೋದು, ಅವ್ರೇನು ಕೆಟ್ಟದಕ್ಕೆ ಹೇಳೋದಲ್ಲ. ಪವಿತ್ರ ಆಮೇಲೆ ಜ್ಯೋತಿ ಅಷ್ಟೇ ಅಲ್ಲ ನನಗೆ ಹೆಣ್ಮಕ್ಳು. ಹೇಮಾವತಿನೂ ನನಗೆ ಮಗಳೆಯ. ಆಕಿಗೆ ನೋವಾದ್ರೆ ನನಗೂ ನೋವಾಗೋದಿಲ್ಲೇನು? ಅವರು ಏನಾರ ಆಗ್ಲಿ ಯಾಕೆ ಹೇಳು? ಆಕಿನ ನನ್ನ ಮಗಳು, ಆಕಿಗೆ ಏನಾರ ಆತಂದ್ರೆ ನನಗೂ ನೋವು ಆಕತಿ. ಯಾಕೆಂದ್ರೆ ನಾನು ಎತ್ತಿ ಆಡಿಸಿ ಬೆಳೆಸಿದನ ಆಕಿನ. ಅಷ್ಟು ಹಕ್ಕಿಲ್ಲೇ ನನಗೇನು? ಇದ್ರಾಗೆ ನೀನು ಮಧ್ಯದಾಗ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ನಿಂದ ಏಟಾಯ್ತಾ ಅಷ್ಟು ನೋಡ್ಕೊಳಕ್ ಕಲಿ. ಅಷ್ಟು ನೆಟ್ಟಗೆ ಮನೆಗೆ ಬಾಳೆ ಮಾಡ್ಕೊಂಡು ಹೋಗೋದ್ ಕಲಿ. ಹೋಗು ಒಳಕ್ಕೆ. ಅಲ್ರಿ ಅತ್ತಾರ, ನಾನು ನಿಮ್ಮ ಒಳಗೆ ಕೇಳಿದ್ರೆ ನೀವು ನನಗೆ ಬೈತಿರಲ್ಲ. ಬೈರಿ ಬೈರಿ, ನಾನು ನೋಡ್ತಾನೆ. ಕಂಡಾರಿದ್ರಿಗೆ ಸೊಸೆನ ಕೀಳಾಗಿ ನೋಡೋರು ನಾನು ಎಲ್ಲೆಲ್ಲೂ ನೋಡ್ಲಿಲ್ಲ. ಶಾರದಕ್ಕ, ಬರ್ತಾವ ನಾವು ಇನ್ನೊಪ್ಪಟ್ಟಿಗಿಂತವೆಲ್ಲ ಏನು ತರದಲ್ಲಿ ತಗೊಳವ ನಿನ್ನ ಹತ್ರಕ್ಕೆ. ಗಿರ್ಜಿ, ಅಲ್ಲಲ್ಲೇ ಇಷ್ಟ ಏನು ನಾನು ಅರ್ಥ ಮಾಡ್ಕೊಂಡಿರೋದು ನೀನು? ಇಷ್ಟ ತನಕ ಏನು ಹೇಳಿದ್ನೆ ನಾನು? ಆಕಿನ ನನ್ನ ಮಗಳೇ ಕಣೆ, ಆಕಿಗೆ ಏನಾರ ಆತು ಅಂದ್ರೆ ನನಗೂ ನೋವಾಗತಿ. ನೀನೇನು ಕೆಟ್ಟದ ಕೇಳಲಿಲ್ಲಲ್ಲ, ಒಳ್ಳೇದ ಕೇಳಿದ್ದು. ಈ ಬಿಡಾಡಿ ಮಾತು ಕಟ್ಟಿಗೆ ನೀನು ಯಾಕೆ ಬೇಜಾರಾಕಿಯ?
ಅದು ನಾ ತಂದು ಬಿಡಾಡಿ ಆಗಿದ್ರೆ ಹಿಂಗೆ ಇದು ಮಾಡ್ತಿರ್ಲಿಲ್ಲ. ಅದಾಗೆ ಅದು ಬಂದು ಒಕ್ಕಂದತಿ. ಏನ್ ಬಡ್ದತ್ತ ಏನೋ ಗೊತ್ತಿಲ್ಲ. ಒಳ್ಳೆ ಹುಚ್ಚನಾಯಿ ಹಾಡ್ದಂಗೆ ಆಡ್ತಾ ಇದ್ದಂಗೆ ಈಗ ಸ್ವಲ್ಪ ದಿನದಿಂದನವ. ನೋಡ್ತಾ ನಾನವ ನೋಡೋ ತನಕ ನೋಡಿ ಅದಕ್ಕೆ ಏನ್ ಮಾಡ್ಬೇಕಂತ ಮಾಡ್ತಾನೆ. ಏನೇ ಶಾರದಕ್ಕ, ಮನೆ ಬಂದರಿಗೆ ಹಿಂಗೆಲ್ಲ ಮಾತಾಡಿದ್ರೆ ಇನ್ನೊಬ್ಬಟಿ ಬರ್ತಾರೇನೆ. ಪ್ರೇಮಿ, ಗಿರ್ಜಿ, ಏನು ಬೇಜಾರು ಮಾಡ್ಕೋಬೇಡ್ರಿ. ನಾನು ಅದನಿ ಮನೆ ಯಜಮಾನಿ. ನೀವು ನನಗೋಸ್ಕರ ಬರೋದು, ನಾನು ಅದನಿ ಅಂತಾನೆ ಬರೋದು. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾಯಿಗಳು ಬೊಗಳ್ತಾವೆ, ದೇವಲೋಕ ಏನೋ ಹಾಳಾಗೋದಿಲ್ಲ. ಸುಮ್ಮನಿರ್ರಿ.